ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಸೊ ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ನಾನಂತೂ ಮಸ್ತ್ ಇದ್ದೀನಿ. ಆಲ್ರೆಡಿ ಭಾಳ ಲೇಟ್ ಆಗೈತಿ, ಸೊ ಟೈಮ್ ವೇಸ್ಟ್ ಮಾಡಲ್ದ ನಾನು ವಿಡಿಯೋ ಸ್ಟಾರ್ಟ್ ಮಾಡನ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೆಟ್ ರೆಡಿ ವಿತ್ ಮೀ ಫಾರ್ ಹಲ್ದಿ ಫಂಕ್ಷನ್. ಹುರೇ! ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫೇಸ್ ವಾಶ್ ಮಾಡ್ಕೊಂಡೀನಿ, ಸೊ ಲೇಟ್ ಆಗತೈತಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರ್ ಆಗಿದೆ ಸ್ವಲ್ಪ. ಸ್ಟೆಪ್ ಈಸ್ ಮಾಯ್ಶ್ಚರೈಸರ್ ಫುಲ್ ಫೇಸಿಗೆ ಹಚ್ಕೋಬೇಕು ಆ್ಯಂಡ್ ನೀಟಾಗಿ ಅಪ್ಲೈ ಮಾಡ್ಕೋರಿ. ಐ ನೋ ಯು ಆಲ್ ನೋ ದ್ಯಾಟ್, ಬಟ್ ಸ್ಟಿಲ್ ದಿಸ್ ಇಸ್ ಫಾರ್ ಬಿಗಿನರ್ಸ್, ಸೊ ಯು ಕ್ಯಾನ್ ವಾಚ್ ಟಿಲ್ ದ ಎಂಡ್. ಓಕೆ, ಸೊ 2 ಮಿನಿಟ್ಸ್ ವೇಟ್ ಮಾಡೋಣ. ಸ್ವಲ್ಪ ಒಣಗಲಿ, ಹಂಗೆ ಹಚ್ಕೋಬಾರ್ದು ಪ್ರೈಮರ್. ಸೆಕೆಂಡ್ ಸ್ಟೆಪ್ ಇಸ್ ಪ್ರೈಮರ್ ಅಪ್ಲೈ ಮಾಡ್ಕೊಳ್ಳೋದು. ನಾನಿಲ್ಲಿ ಇನ್ಸೈಟ್ ಬ್ರ್ಯಾಂಡ್ದ ಪ್ರೈಮರ್ ಯೂಸ್ ಮಾಡಕತ್ತೀನಿ. ನನಗಂತೂ ಇದು ಪ್ರೈಮರ್ ಭಾಳ ಇಷ್ಟ ಆಗೈತಿ. ಸೊ ನಿಮಗೂ ಟ್ರೈ ಮಾಡ್ಬೇಕಂತ ಅನ್ಸಿದ್ರೆ ನೀವು ಕ್ಯಾನ್ ಚೆಕ್ ಇಟ್ ಔಟ್. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕೀನಿ, ಸೊ ಚೆಕ್ಔಟ್ ಮಾಡಿರಿ ಗಾಯ್ಸ್. Wait for 2 minutes. ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾ. ಫುಲ್ ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಬ್ಲ್ಯಾಕ್ ಕಾಣಿಸ್ಬಾರ್ದು. ಸೊ ಐ ಆಮ್ ಡೈರೆಕ್ಟ್ಲಿ ಮೂವಿಂಗ್ ಟು ಫೌಂಡೇಶನ್. ಜಾಸ್ತಿ ಅಷ್ಟೊಂದು ಡೀಪ್ ಮೇಕಪ್ ಬೇಡ. ಸೊ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫೌಂಡೇಶನ್. ನಾನು ಫೌಂಡೇಶನ್ ಯೂಸ್ ಮಾಡ್ತಿರೋದು ಬ್ಲೂ ಹೆವನ್ದು. ಆ್ಯಂಡ್ ನಾನು ಬ್ರಷ್ ಬ್ಲೆಂಡರ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಫಿಂಗರಿಂದ ಡ್ಯಾಬ್ ಮಾಡೀನಿ. ಇಫ್ ಯು ವಾಂಟ್ ಟು ಯೂಸ್ ಬ್ಲೆಂಡರ್ ಆರ್ ಬ್ರಷಸ್ ಯು ಕ್ಯಾನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೆಕ್ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಫೇಸ್ ಎಲ್ಲ ವೈಟ್ ಕಾಣುತ್ತೆ. ಆಮೇಲೆ ಜಸ್ಟ್ ನೆಕ್ ಅಷ್ಟೇ ಬ್ಲ್ಯಾಕ್ ಕಾಣ್ತಂದ್ರೆ ಸರಿ ಕಾಣಿಸಂಗಿಲ್ಲ. ಸೊ ಕೀಪ್ ಇನ್ ಮೈಂಡ್, ನೆಕ್ ಬಿಡಕ್ಕೆ ಹೋಗ್ಬೇಡ್ರಿ. ಹೆಂಗೆ ಫೇಸಿಗೆಲ್ಲ ಕೇರ್ ಅಂದ್ರೆ ಫೇಸ್ ಎಲ್ಲ ಡೀಪ್ಲಿ ಇದೇನು ಮಾಡತ್ತೀರಲ್ಲ, ಹಂಗೆ ನೆಕ್ಗೂ ಕೂಡ ಸ್ವಲ್ಪ ಟೈಮ್ ಕೊಡ್ರಿ. ಬ್ಲೆಂಡರ್ ಇಲ್ಲ, ಬ್ರಷ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಕೈಲಿಂದ ಟ್ಯಾಪ್ ಮಾಡೋಣ. ಆಲ್ಮೋಸ್ಟ್ 8:30 ಹೋಗ್ಬೇಕು. ನಾವಲ್ಲಿ ರೀಚ್ ಅಲ್ಲ, ಇಲ್ಲಿಂದ ಬಿಡಬೇಕು. ಪಿಕಪ್ ಮಾಡೋಕ್ಕೆ ಬರತ್ತಾರ. ಸೊ ಅವ್ರು ಬರೋಕ್ಕಿಂತ ಮೊದಲೇ ರೆಡಿ ಆಗಬೇಕು. ಕೆಲ್ಸಿ ಆಗ್ತದೋ ಇಲ್ಲ. ಐ ನೋ ಎವ್ರಿ ಟೈಮ್ ಏನಾರ ಒಂದು ಮಿಸ್ ಮಾಡಿರ್ತೀನಿ, ಬಟ್ ಇವಾಗ ನಾನು ಕಾಂಪ್ಯಾಕ್ಟ್ ತಂದಿಲ್ಲ, ಅದ್ರ ಸಂಬಂಧ ಲೂಸ್ ಪೌಡರ್ ಎಲ್ಲ ತೊಗೊಂಡು ಬರ್ತೀನಿ. ಜಸ್ಟ್ ಅ ಮಿನಿಟ್. ತೊಗೊಂಡು ಬಂದೆ, ಕಾಂಪ್ಯಾಕ್ಟ್ ತಂದಿಲ್ಲ, ಕಾಂಪ್ಯಾಕ್ಟ್ ಯೂಸ್ ಮಾಡಿಲ್ಲ. ಸೊ ಅದ್ರ ಸಂಬಂಧ ನಾನು ಲೂಸ್ ಪೌಡರ್ ಯೂಸ್ ಮಾಡಕತ್ತೀನಿ. ಸೊ ನಿಮ್ಮ ಕಡೆ ಇತ್ತಂದ್ರೆ ನೀವು ಯೂಸ್ ಮಾಡ್ಬೋದು.
ಸೊ ಯಾವ್ದು ಸೂಟ್ ಆಗುತ್ತೆ ಇದಕ್ಕೆ? ದಿಸ್ ಯೂಸ್ ಮಾಡೋಣ. ಫೋರ್ತ್ ಸ್ಟೆಪ್ ಈಸ್ ಐ ಶ್ಯಾಡೋ ಪ್ಯಾಲೆಟ್. ಸೊ ನಾನಿದು ಪ್ಯಾಲೆಟ್ ಉಡಾ ಬ್ಯೂಟಿಯಿಂದ ತೊಗೊಂಡಿದ್ದೆ, ಪರ್ಚೇಸ್ ಮಾಡಿದ್ದೆ. ನಂಗಂತೂ ಚಲೋ ಅನಿಸೈತಿ. ನಿಮಗೂ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಎಲ್ಲ ಕಲರ್ ಓಕೆ ಅದಾವ. ನಂಗಂತೂ ಭಾಳ ಇಷ್ಟ ಆಗೈತಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳಕತ್ತೀನಿ. ಸೊ ಚೆಕ್ ಇಟ್ ಔಟ್. ಅಷ್ಟೇನು ಹೆವಿ ಐ ಮೇಕಪ್ ಏನು ಬೇಡ, ಸ್ವಲ್ಪ ಲೈಟಾಗಿದ್ದರೆ ಸಾಕು. ಫಿಫ್ತ್ ಸ್ಟೆಪ್ ಐಲೈನರ್. ನಂಗೆ ಮಿರರ್ ನೋಡಲ್ದೇನ ಐಲೈನರ್ ಹಚ್ಕೊಳಕ್ಕೆ ಬರೋಂಗಿಲ್ಲ. ಆ್ಯಂಡ್ ಸನ್ ಮಿರರಿಂದ ನಂಗೆ ಕಂಫರ್ಟೇಬಲ್ ಆಗತ್ತಿರಲಿಲ್ಲ. ಅದಕ್ಕೆ ಒಳ್ಳೆ ಮೇಲೆ ಡೋರ್ ಆಫ್ ಮಾಡಿ ಆನ್ ಮಾಡಿ ಐಲೈನರ್ ಹಚ್ಕೊಂಡು ಬಂದೆ. ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಪಕ್ಕ. ಅಲ್ಲಿ ಮಟ್ಟ ಜ್ಯುವೆಲರೀಸ್ ಹಾಕೊಳ್ಳೋಣ. ಮೋಸ್ಟ್ಲಿ ಕಷ್ಟ ಅಂತಂದ್ರೆ ಇದೆ ನೋಡ್ರಿ ನಮ್ಮ ಹುಡುಗಿಯರಿಗೆ ಭಾಳ. ಅಂದ್ರೆ ನೆಕ್ಲೇಸ್ ಹಾಕ್ಕೋಬೇಕಾದ್ರೆ ನೆಕ್ಲೇಸ್ ಹುಕ್ ಹಾಕ್ಕೊಳಕ್ಕೆ ಬರೋಂಗಿಲ್ಲ. ಪ್ಲಸ್ ಸಾಡಿ ಹಾಕ್ಕೊಂಡಾಗ ಸಾಡಿ ಪಿನ್ ಹಚ್ಕೊಳಕ್ಕೆ ಬರೋಂಗಿಲ್ಲ. ಬಟ್ ಯಾರೊಬ್ರು ಇದ್ದೇ ಇರಬೇಕು. ಇವಾಗ ನಾನು ನೆಕ್ಲೇಸ್ ಹಾಕ್ಕೊಂಡೀನಿ, ಇಷ್ಟು ಲೂಸ್ ಆಗೈತದ, ಒಟ್ಟು ಚಂದ ಕಾಣುವತ್ತ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಫೇಸ್ ಹೆಂಗೆ ಮಾಡಕತ್ತೀನಿ ಅಂತ. ಲೂಸ್ ಆಗ್ತದ, ಬಟ್ ಅಲ್ಲಿ ಯಾರ್ಯಾರ ಕಡೆ ಟೈಟ್ ಮಾಡಿಸ್ಕೊತೀನಿ. ಅದು ಮೊದಲಿನ ನೋಸ್ ಪಿನ್ ತೆಗಿಯಕ್ಕೆ ಬರೋಂಗಿಲ್ಲ, ಅಂದ್ರೆ ಟೈಟ್ ಐತದ. ಅದ್ರ ಸಂಬಂಧ ಇದ್ರ ಮ್ಯಾಗನ ಹಾಕ್ಕೊಂಡೀನಿ. ಹೆಂಗೆ ಕಾಣತೈತಿ? ಇದಕ್ಕೂ ಭಾಳ ದೊಡ್ಡದು ಕಾಣತೈತಿ ನಂಗೆ. ಸೊ ನೋಡ್ತೀನಿ, ಕೇಳ್ತೇನೆ ಯಾರಿಗಾರ. ಇಫ್ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ತೆಗೆದುಬಿಡ್ತೇನೆ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಗೋ ಚೆಕ್ ಇಟ್ ಔಟ್. ಎಲ್ಲ ಆಯ್ತು. ನಂಗೆ ಲಿಪ್ ಲೈನರ್ ಹಚ್ಕೊಳಕ್ಕೆ ಬರಲ್ಲ, ಬಟ್ ಐ ಸ್ಟಿಲ್ ಟ್ರೈ. ಐ ಡೋಂಟ್ ನೋ ವೈ. ತೆಗೆದುಬಿಡ್ತೇನೆ, ಚಂದ ಕಾಣೋದಿಲ್ಲ. ಇದು ಹಿಂಗೆ ಟೈಟ್ ಮಾಡ್ಕೊತೇನೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒನ್ ಆ್ಯಂಡ್ ಓನ್ಲಿ ಮೈ ಫೇವರೇಟ್.
is a ಮೆಹಂದಿ. ಲವ್ದಾಗಿದ್ದಾಗ ಹುಡುಗರು ಹೇಳೋದು ಒಂದೇ ಮಾತು, ತುರ್ಬಾ ಬಿಚ್ಚ ಓಪನ್ ಹೇರ್ ಬೇಡ ಇನ್ನೂ ಚಲೋ ಕಾಣ್ತಿ ಅಂತ. ಆ್ಯಂಡ್ ಐ ನ್ಯೂ ದ್ಯಾಟ್. ಮಸ್ಕಾರ ಐತಿ, ಬಟ್ ಅದು ಎಲ್ಲ ಇದು ಆಗ್ತೈತಿ. So this is the final look. ಅಷ್ಟೇನು ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಲ್ಲ, ಐ ಆಮ್ ಜಸ್ಟ್ ಬಿಗಿನರ್. Yeah, and this is my pouch. ನಿಮಗೆಲ್ಲ ಫಿಟ್ ಆಗಿದೆ ನೋಡ್ರಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಹೆಂಗೆ ಅನ್ಸತೈತಿ? ಆ್ಯಂಡ್ ಆ ಡ್ರೆಸ್ಸನ್ನು ಮತ್ತಿ ಕೊಡಿಸಿದ್ರೆ, ಇದು ಡ್ರೆಸ್ಸನ್ನು ಮತ್ತಿನ ಕೊಡಿಸಿದ್ರೆ ಅದು ಉಟ್ಕೊಂಡೆ ಒಂದು 2 ಸತಿ ವೇರ್ ಮಾಡೇನಿ. ಆ್ಯಂಡ್ ಇವಾಗ ಇದು ಮೇಕಪ್ ಪ್ಲಸ್ ಜ್ಯುವೆಲ್ರಿ ಆ್ಯಂಡ್ ದಿಸ್ ಔಟ್ಫಿಟ್ ಮಸ್ತ್ ಕಾಣತೈತಿ. ಸೊ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಸೊ ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಜ್ಯುವೆಲ್ರಿದು ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡ್ಕೊರಿ. ಹೆಂಗೆ ಅನ್ಸತ್ತಿದೆ ಅಂತ ಕಮೆಂಟ್ ಮಾಡಿರಿ. ಸೊ ಎಸ್, ನಾ ಹೇರ್ ಸ್ಟೈಲ್ ಮಾಡಿಲ್ಲ, ಸೊ ಪ್ಲ್ಯಾನ್ ಮಾಡ್ತೇನೆ ಹೆಂಗೆ ಹೇರ್ ಸ್ಟೈಲ್ ಮಾಡೋದು ಅಥವಾ ಹಿಂಗೆ ಬಿಡೋದು ಅಂತ. ಸೊ ಅದಾತಂದ್ರೆ ಮುಗೀತು ರೀ ಕಂಪ್ಲೀಟ್ ಲುಕ್. ಸೊ ದಿಸ್ ಈಸ್ ಮೈ ಕಂಪ್ಲೀಟ್ ಲುಕ್. ನಂಗಂದ್ರೆ ಚಂದ ಅನ್ಸತೈತಿ. ಹುಡುಗಿರು ರೆಡಿ ಆಗಕ್ಕೆ ಭಾಳ ಟೈಮ್ ಹಿಡಿತಾರಂತಂತಾರೆ ನೋಡ್ರಿ, ಅದು ಖರೆ ಆಯ್ತು ನೋಡ್ರಿ. ಇವಾಗ ನಂಗೆ ಲೇಟ್ ಆಗತ್ತೈತೆ ಅಂತ ನಾನು ಇಷ್ಟು ಗಡ್ಬಡ್ ಮಾಡತ್ತಿದ್ದೆ, ಬಟ್ ಅವ್ರು ಇನ್ನೂ ಬಂದೇನೇ ಇಲ್ಲ. ಓಕೆ, ಅವ್ರು ಬರಲಿಲ್ಲ, ನಂದು ಆಯ್ತು ಮೇಕಪ್. ಫೈನಲಿ ಅವ್ರು ಬಂದ್ರೆ ನನ್ನ ಮೇಕಪ್ ಆಗಿ ಒಂದು 5 ಮಿನಿಟ್ಸ್ಗೆ ಅವ್ರು ಕಾಲ್ ಮಾಡಿದ್ರೆ ನಾವು ತೊಳಗೆ ನಿಂತೇವಿ ಬರ್ರಿ ಅಂತ. ಸೊ ನಂಗೆ ಎ ಸಿ ಹಚ್ಚಿದ್ರು ಅವರು. ಎ ಸಿ ಅಂದ್ರೆ ನಂಗೆ ಆಗಂಗಿಲ್ಲ, ಅದ್ರ ಸಂಬಂಧ ಮಲ್ಕೊಂಡಿದ್ದೆ, ತಲೆ ನುಸಾತಿತ್ತು. ಆ್ಯಂಡ್ ಫೈನಲಿ ನಮ್ಮ ಡೆಸ್ಟಿನಿಗೆ ನಾವು ರೀಚ್ ಆದ್ವಿ, ನಮ್ಮ ರೂಮಿಗೆ ರೀಚ್ ಆದ್ವಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ರೆ ಜಸ್ಟ್ ಕೆಳಗೆ ಹೋಗೋದಿತ್ತು ಹಾಲ್ದಾಗ. ಸೊ ಈಗ ಬರ್ರಿ ಅಲ್ಲಿ ಹೋಗೋಣ. ನೋಡ್ರಿ, ಹಾಲ್ದಾಗ ಇನ್ನೂ ಯಾರೂ ಜಾಸ್ತಿ ಗೆಸ್ಟ್ಗಳು ಬಂದಿರಲಿಲ್ಲ. ಅದು ಜಸ್ಟ್ ಮೇನ್ ಪೂಜಾ ಸೆಟಪ್ ಅದ. ಆ್ಯಂಡ್ ಇದು ಜಸ್ಟ್ ಗೆಸ್ಟ್ಗಳಿಗೆ ಕುಂದ್ರಾಕ ಸೆಟಪ್ ಮಾಡಿದ್ರು. ಆ್ಯಂಡ್ ಅದು ಮೆನ್ಯೂ ಕಾರ್ಡ್, ಅಲ್ಲಿ ಕುಂತು ಪೂಜಾ ಮಾಡೋರಿದ್ರು. ಆ್ಯಂಡ್ ಅವರು ಗೆಸ್ಟ್ ಬಂದಿರಲಿಲ್ಲ ಅಂತ ನಾವು ಗುಡಿ ನೋಡೋಕೆ ಹೊರಗೆ ಬಂದಿದ್ವಿ. ಗುಡಿ ಅಂದರೆ ದೊಡ್ಡ ಗುಡಿ ಐತಿ, ಇದ್ರ ಹೆಸರು ನಾಗೇಶಿ ಟೆಂಪಲ್ ಅಂತ. ಭಾಳ ಮಂದಿರು ಬರ್ತಾರೆ ಇಲ್ಲಿ. ಭಾಳ ಚಲೋ ಐತೆ ಗುಡಿ, ನಂಗಂತೂ ಭಾಳ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲಿ. ಆ್ಯಂಡ್ ಅಲ್ಲಿ ಸ್ಟೇ ಮಾಡೋಕೆ ರೂಮ್ಸು ಅವೈಲೇಬಲ್ ಅದಾವೆ, ಭಾಳ ಚಲೋ ಇತ್ತು. ನೀವು ಇಲ್ಲಿ ಗುಡಿ ನೋಡ್ಬೋದು ಎಷ್ಟು ಚಲೋ ಐತಿ ಅಂತ. ಆ್ಯಂಡ್ ಸರೌಂಡಿಂಗ್ ಫುಲ್ ಐತದ, ಬಟ್ ನಂಗೆ ಅದು ಶೂಟ್ ಮಾಡೋಕೆ ಆಗಿರಲಿಲ್ಲ. ಆ್ಯಂಡ್ 2-3 ಹಾಲ್ಸ್ ಅದಾವೆ ಅಲ್ಲಿ ಇನ್ನೊಂದು ಹಾಲ್ದಾಗ ಮದ್ವೆ ಫಂಕ್ಷನ್ ಇತ್ತು, ಆ್ಯಂಡ್ ಇನ್ನೊಂದು ಹಾಲ್ದಾಗ ನಮ್ಮ ಬಾಬುನ ಫಂಕ್ಷನ್ ಇತ್ತು. ಸೊ ನೀವು ನೋಡ್ಬೋದು ಇಲ್ಲಿ. यहाँ पे क्या नहाने के लिए सच्ची आप मुझे स्विमिंग सिखाते हैं ना? सिखाते हैं। सिखाते हैं ना, स्विमिंग सिखाते हैं ना? ಸೊ ಇವಾಗೆಲ್ಲ ಪಾರ್ಟಿ ಮುಗೀತ, ಇವಾಗ ರೂಮ್ದಾಗ ಅದೇವಿ. ಸೊ ದಿಸ್ ಈಸ್ ಅವರ್ ರೂಮ್.
bye bye. See you in the next video.